ಆರ್ಥಿಕ ಶುಭಾಶಯಗಳು. ಇವಾಗ ಕೆರಗೋಡು ಪಂಚಲಿಂಗೋತ್ಸವದ ಬಗ್ಗೆ ಎರಡು ಮಾತು ಸರ್. ಮಾನ್ಯ ಅಂತ ನಮ್ಮ ರವಿ ಅಣ್ಣ ಅವರು ಪಂಚಲಿಂಗೋತ್ಸವವನ್ನು 2ನೇ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ಥರ ಇನ್ನೂ ಹಲವಾರು ವರ್ಷ ನಡೆಸಿ ಅವ್ರಿಗೆ ಧೈರ್ಯ ಶಕ್ತಿ ಬರಲಿ ಅಂತ ಬಿಟ್ಟು ನಾವು ಶುಭ ಕೊಡ್ತೀವಿ ಅವ್ರಿಗೆ. ಥ್ಯಾಂಕ್ ಯು ರವಿ ಅಣ್ಣ. ಈ ದಿವಸದ ಕಾರ್ಯಕ್ರಮದ ಬಗ್ಗೆ ಎರಡು ಮಾತು. ಈ ದಿವಸ ಕಾರ್ಯಕ್ರಮ ಗೃಹ ಸಚಿವರು ಬಂದಿದ್ದರು, ಹಾಗೆ ವಿಜೃಂಭಣೆಯಿಂದ ಎಲ್ಲ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಡೈರೆಕ್ಟ್ರು AP ಅರ್ಜುನ್ ಅವರು ಬಂದಿದ್ದರು. 25,000-30,000 ಜನ ಸೇರಿದರು. ನೀವೇ ಮಾಡಿದ ವಿಡಿಯೋ ನೋಡಿ ಮಾಡಿದ್ದೀರಾ. ಒಳ್ಳೆ ಜನಸ್ತೋಮದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಥ್ಯಾಂಕ್ ಯು. ಓಕೆ, ಹಾಯ್, ನಾನು ನಿಮ್ಮ AP ಅರ್ಜುನ್ ಮಾತಾಡ್ತಾ ಇದ್ದೀನಿ. ಎಲ್ಲ ಸಮಸ್ತ ಮಂಡ್ಯ ಜಿಲ್ಲೆ ಜನತೆಗೆ ಮತ್ತು ಕರ್ನಾಟಕದ ಜನತೆಗೆ ಡೈಮಂಡ್ ಕನ್ನಡ TV ಕಡೆಯಿಂದ, ನನ್ನ ಕಡೆಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ಸರ್ಗೂ ಒಳ್ಳೆಯದು ಸರ್. ಪಂಚಲಿಂಗೋತ್ಸವದ ಬಗ್ಗೆ ಎರಡು ಮಾತು. ಪಂಚಲಿಂಗೋತ್ಸವ ಅನ್ನೋದು, ಪಂಚಲಿಂಗೇಶ್ವರ ಅನ್ನೋದು ನಮ್ಮ ಊರಿನ ದೇವರು, ಇತಿಹಾಸ ಪ್ರಸಿದ್ಧವಾದಂಥ ದೇವರು ಮತ್ತು ತುಂಬ ಪುರಾತನವಾದಂಥ ದೇವರು. ಆ ದೇವರಿಗೆ ಒಂದು ಶಕ್ತಿ ಮತ್ತು ತುಂಬ ನಂಬಿಕೆ ಇದೆ ಆ ದೇವ್ರ ಮೇಲೆ. ಪಂಚಲಿಂಗೋತ್ಸವ ಅಂತಂತಂದರೆ ಅದು ಈಗ ಮೊದಲೇ ನಡೀತಾ ಇರಲಿಲ್ಲ. ಈಗ ರವಿ ಕುಮಾರ್ ಅವರು MLA ಆದಮೇಲೆ ಲಾಸ್ಟ್ ಕೊನೆಯ ವರ್ಷದಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಅದ್ದೂರಿಯಾಗಿ ನಡೆದಿದೆ. ಈ ಥರ ಪ್ರತಿ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಇವಾಗ ತಾನೇ ಮಾತಾಡ್ತಾ ಇದ್ರು MLA ಅವರು. ನಿಜವಾಗ್ಲೂ ಖುಷಿಯಾಗುತ್ತೆ. ಏಕೆಂತಂದರೆ ಪಂಚಲಿಂಗೇಶ್ವರ ಇನ್ನೂ ದೊಡ್ಡ ದೊಡ್ಡ ಶಕ್ತಿಗಳನ್ನ ಕೊಡಲಿ ಅಂತ ಹೇಳ್ತಾ ಈ ಪಂಚಲಿಂಗೋತ್ಸವದ ಬಗ್ಗೆ ಮತ್ತು ಪಂಚಲಿಂಗೇಶ್ವರ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಬಾಯಿ ಬೀಗ ಅನ್ನೋದು ತುಂಬ ಪ್ರಸಿದ್ಧವಾದಂಥದ್ದು. ನಾಳೆ ಇವತ್ತೇನು ಜನ ಇದ್ದಾರೆ, ನಾಳೆ ಇನ್ನೂ ತುಂಬ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅಂತಂತ 1 ಲಕ್ಷದವರೆಗೂ ಜನ ಬರ್ತಾರೆ. ಈ ಪಂಚಲಿಂಗೋತ್ಸವ ಪ್ರತಿ ವರ್ಷ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ಶಂದೋಗಿ. ನಾನಿವತ್ತು ಕೆರಗೋಡಿಗೆ ಬಂದಿದ್ದೀನಿ. ಇವರ ಪಂಚಲಿಂಗೋತ್ಸವ ಫಂಕ್ಷನ್ಗೋಸ್ಕರ ಬಂದಿದ್ದೀನಿ. ಇದನ್ನು ರವಿಕುಮಾರ್ ಅವರು ಆಯೋಜಿಸಿದ್ರು ಆ್ಯಂಡ್ ತುಂಬಾ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಆ್ಯಂಡ್ ಜನ ಜಾತ್ರೆನೇ ಇತ್ತು. ಅಂದರೆ ಎಲ್ಲಿವರೆಗೂ ಕಣ್ಣು ಹೋಗುತ್ತೋ ಅಲ್ಲಿವರೆಗೂ ಜನ ಇದ್ದರು. ಆ್ಯಂಡ್ ತುಂಬಾ ಎಂಕರೇಜ್ ಮಾಡ್ತಾರೆ. ಮಂಡ್ಯದ ಜನತೆ ಅಂದರೆ ಸುಮ್ಮನೆ ಅಲ್ಲ, ಸಕ್ಕರೆ ನಾಡು, ಸಕ್ಕರೆ ಅಂತಲೇ ಗುಣ ಇರೋ ಜನತೆ ಅಂತಲೇ ಹೇಳ್ಬೋದು. ನಮ್ಮ ಕಲೆಗೆ, ಕಲಾವಿದರಿಗೆ ತುಂಬಾ ಬೆಲೆ ಕೊಡುವಂಥ ಜನ. ಆ್ಯಂಡ್ ಆಲ್ಸೋ ನಮ್ಮ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ಸ್ ಎಲ್ಲ ಆಗೋದೇ ಇಲ್ಲ. ಎಸ್ಪೆಷಲಿ ಹಬ್ಬ ಹರಿದಿನಗಳು ಬಂದರೆ ಮನೇಲಿ ಮಾಡ್ಕೊಡ್ತೀವಿ ಅಥವಾ ಟೆಂಪಲ್ಗೆ ಹೋಗ್ತೀವಿ, ಬರ್ತೀವಿ. ಬಟ್ ನಿಜವಾಗ್ಲೂ ರವಿಕುಮಾರ್ ಅವರು ಅವರ ಪೊಲಿಟಿಕಲ್ ಇವೆಂಟ್ ಬಿಟ್ಟು, ಅವರ ಪರ್ಸನಲ್ ಇವೆಂಟ್ ಬಿಟ್ಟು ಜನಕ್ಕೋಸ್ಕರ ಈ ಮಹಾಶಿವರಾತ್ರಿನ ಅವರೇ ಆಯೋಜಿಸಿರೋದು ನಿಜವಾಗ್ಲೂ ಆಶ್ಚರ್ಯ. ಆ್ಯಂಡ್ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಕೆರಗೋಡಿನ ಜನತೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಅಲ್ಲಿ ಶುಭಾಶಯಗಳು. ಶಿವ ನಿಮಗೆ ಎಲ್ಲ ಒಳ್ಳೆ ಮಾಡಿ. ಥ್ಯಾಂಕ್ ಯು. ಆರ್ಥಿಕ ಶುಭಾಶಯಗಳು. ಏನು ಪಂಚಲಿಂಗೋತ್ಸವ ಕಾರ್ಯಕ್ರಮ 2ನೇ ಬಾರಿಗೆ ನಮ್ಮ ನೆಚ್ಚಿನ ಶಾಸಕರು ರವಿಕುಮಾರ್ ಗೌಡರು ನೇತೃತ್ವದಲ್ಲಿ ನಡೀತಾ ಇದೆ. ಮೊದಲನೇ ಸಲ ತುಂಬ ಕ್ಲಿಷ್ಟಕರವಾದಂಥ ಕೆಲಸ ಕೈ ಹಾಕಿದ್ರು. ಈ ಸಲ ಪಂಚಲಿಂಗೇಶ್ವರನ ದಯೆಯಿಂದ ತುಂಬ ಸುಸೂತ್ರವಾಗಿ ಎಲ್ಲ ಕಲಾವಿದರು ತಂಡ ಸೇರ್ಕೊಂಡು ಮತ್ತು AP ಅರ್ಜುನ್ ಸರ್, ಧ್ರುವ ಸೇರ್ಕೊಂಡು ಅದ್ದೂರಿಯಾದಂಥ ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗೆ ಪಂಚಲಿಂಗೇಶ್ವರ ಸ್ವಾಮಿ ಅವರಿಗೆ ಹೆಚ್ಚಿನ ಅಧಿಕಾರ, ಆಯುಸ್ಸು, ಅಂತಸ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನನ್ನ ನೆಚ್ಚಿನ ನಾಯಕರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಪಂಚಲಿಂಗೇಶ್ವರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಡೀ ರಾಜ್ಯದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನಿದ್ದೀನಿ ಮಂಡ್ಯದ ಕೆರಗೋಡು ಜಿಲ್ಲೆಯಲ್ಲಿ. ಇವತ್ತು ಪಂಚಲಿಂಗೋತ್ಸವ ಅನ್ನೋ ಒಂದು ಅದ್ದೂರಿಯಾದ ವೈಭವವಾದ ಉತ್ಸವವನ್ನು ರಿಲೀಸ್ ಮಾಡಿದ್ದು ನಮ್ಮ ಶಾಸಕರು. ಇಷ್ಟು ಜನ ಸೇರಿದ್ರೆ ಗೊತ್ತಾಗ್ತದೆ ಅವರು ಎಷ್ಟು ಕೆಲಸಗಳನ್ನ ಹಾಕಿದ್ದಾರೆ. ಸೊ ಆ ಒಂದು ಭಗವಂತ ಅವ್ರಿಗೆ ಇನ್ನಷ್ಟು ಜಾಸ್ತಿ ಶಕ್ತಿನ ಕೊಡಲಿ, ಜಾಸ್ತಿ ಜನಸೇವೆ ಮಾಡಲಿ. ಮುಂದಿನ ಕಾರ್ಯಕ್ರಮ ಮಂಡ್ಯದ ಮಣ್ಣಿನಲ್ಲಿ ಬಂದು ಅದು ಮಹಾಶಿವರಾತ್ರಿ ಹಬ್ಬದ ದಿನ ಪಂಚಲಿಂಗೇಶ್ವರನ ದರ್ಶನ ಮಾಡಿದ್ರೆ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಮಂಡ್ಯ ಜನನೂ ಅಷ್ಟೇ, ಸಕ್ಕರೆ ಅಂತ ಸಿಹಿಯಾಗಿರುತ್ತೆ ಅವರ ಮಾತು, ಅವರ ಮನಸ್ಸು. ಅದಕ್ಕೆ ತನ್ನ ಸಕ್ಕರೆ ನಾಡು ಅಂತ ಕರೀತಾರೆ. ಸೊ ಈ ಸಕ್ಕರೆ ನಾಡುವಲ್ಲಿ ನಾನು ಬಂದು ಪಂಚಲಿಂಗೇಶ್ವರನ ದರ್ಶನ ಮಾಡಿದ್ರೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಕೆರಗೋಡಿಗೆ ಬಂದಿದ್ದೀನಿ ಪಂಚಲಿಂಗೋತ್ಸವಕ್ಕೆ. ಮಂಡ್ಯ ಬರೋದೇ ಒಂದು ಖುಷಿ, ಯಾಕೆಂದರೆ ನನ್ನ ಅಜ್ಜಿ ಊರನ್ನೋದು ಒಂದು ಖುಷಿ. ಹಾಗೆ ಇಲ್ಲಿ ಕಲಾವಿದರು ಅಂದರೆ ತುಂಬ
ತುಂಬ ಪ್ರೋತ್ಸಾಹ ಇದೆ. ನಾನು ಇಲ್ಲಿ ಸಿನಿಮಾಗಳು ನೋಡ್ತಾ ಆ ಕ್ರೌಡಲ್ಲೇ ಬೆಳೆದಿದ್ದು. ಸೊ ಇಲ್ಲಿ ತುಂಬ ಖುಷಿ ಇದೆ. ಹಾಗೆ ಇಷ್ಟು ಸ್ಪೆಷಲ್ಲಾಗಿ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಒಳಗಡೆ ದೇವ್ರು ನೋಡೋದೇ ಒಂದು ನೆಮ್ಮದಿ, ಖುಷಿ, ತುಂಬ ಪಾಸಿಟಿವಿಟಿ ಇದೆ. ಅಟ್ ದ ಸೇಮ್ ಟೈಮ್ ರವಿಕುಮಾರ್ ಸರ್ ಅವರು ಒಂದು ಹಳ್ಳಿ, ಒಂದು ಊರಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಸೆಟಪ್ ಮಾಡಿ ಆ ಸ್ಟೇಜ್ನ ನೋಡಿದ್ರೆ ನಮ್ಗೆ ಎಷ್ಟು ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ನಾನು ನಿನ್ನೆ ಕೂಡ ಅವರೇ ಖುದ್ದಾಗಿ ಬಂದು ಎಲ್ಲನೂ ಯೂಶಲಿ ಅಷ್ಟು ದೊಡ್ಡ ಪೋಸ್ಟಲ್ಲಿರೋರು ಯಾರ್ಯಾರು ಹೇಳ್ಬಿಡ್ತಾರೆ ನೋಡ್ಕೊಳ್ಳಿ ಅಂತ. ಬಟ್ ನಾನೇ ವಿಡಿಯೋ ನೋಡಿದೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ. ಅವರೇ ಬಂದು ಸ್ಟೇಜ್ ಎಲ್ಲ ಪ್ರಾಪರ್ ಆಗಿದೆಯಾ, ಜನರಿಗೆ ಏನೋ ಪ್ರಾಬ್ಲಮ್ ಆಗಿರೋ ಥರ ಇದೆಯಾ ಅಂತ ಪ್ಲ್ಯಾನ್ ಎಲ್ಲ ಮಾಡಿದ್ದು. ಸೊ ಸರ್, ನಿಮಗೆ ಕೂಡ ಒಳ್ಳೆಯದಾಗಲಿ. ಇದು 2ನೇ ವರ್ಷದ ಅಂತ ಕೇಳ್ಪಟ್ಟೆ. ಇನ್ನೂ 20 ವರ್ಷ ಮಾಡೋ ಥರ ನಿಮ್ಮ ಶಕ್ತಿ ಕೊಟ್ಟಿದ್ದೀರು. ಹಾಗೆ ಈ ಥರ ಕಲಾವಿದರನ್ನ ಕರೆಸ್ತಾ ಇರಿ. ಇನ್ನೂ ದೊಡ್ಡದಾಗಿ ಫಂಕ್ಷನ್ಸ್ ನಡೀತಿರಲಿ. ಹಾಗೆ ನಮ್ಮ ಕಲ್ಚರ್ನ ಹೀಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.